ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಬುಧವಾರ. ಸೊ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೊರಗಡೆ ಹೋಗ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಾಷ್ಟಕ್ಕೆ ನಮ್ಮ ಮನೆಯಲ್ಲಿ ಚಪಾತಿ ಬೇಕಂತೆ. ಸೊ ಅದಕ್ಕೆ ಚಪಾತಿ ಹಸಿಟ್ಟು ತಗೊಬರೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೋಗಿ ಚಪಾತಿ ಹಸಿಟ್ಟು ತೊಗೊಂಡು ಹಾಗೆ ಹಾಲು ತೊಗೊಂಡು ಬರೋಣ. ಸೊ ಫ್ರೆಂಡ್ಸ್, ಇಲ್ಲಿ ಗೋಧಿ ಹಸಿಟ್ಟು, ಹಾಲು ಹಾಗೆ ಗರಂ ಮಸಾಲ ಬೇಕಿತ್ತು, ಅದು ತೊಗೊಂಡು ಹೋಗ್ತಾಯಿದ್ದೀನಿ. ಹೋಗೋಣ. ತುಂಬ ಚಳಿ ಇದ್ದಿದ್ದರಿಂದ ಕಾಫಿ ಮಾಡೋಣ ಅಂತ ಒಂದು ಸ್ವಲ್ಪ ಕಾಫಿ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ. ಆಮೇಲೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಕೊಟ್ಟೆ. ಆಮೇಲೆ ನಾಷ್ಟ ಮಾಡೋಣ ಅಂತ ಇಲ್ಲಿ ನಾಷ್ಟಕ್ಕೆ ಬಂದುಬಿಟ್ಟು ಕ್ಯಾಪ್ಸಿಕಮ್ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಒಂದು ಕಡಾಯಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ, ಆಮೇಲೆ ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಸೊ ಕ್ಯಾಪ್ಸಿಕಮ್ ಬೇಗನೆ ಫ್ರೈ ಆಗಿಬಿಡುತ್ತೆ. ಆಮೇಲೆ ಅದನ್ನು ತಕ್ಕೊಳ್ತಾ ಇದ್ದೀನಿ. ಆಮೇಲೆ ಎಣ್ಣೆ ಇರುತ್ತಲ್ವ ಸ್ವಲ್ಪ ಅದರಲ್ಲಿ, ಅದಕ್ಕಿನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಪೈಸಸ್ಸು ಫ್ರೆಂಡ್ಸ್, ನಿಮಗೆ ಏನೇನು ಬೇಕೋ ಸ್ಪೈಸಸ್ಸು ನಿಮ್ಮ ಮನೇಲಿ ಏನೇನು ಇದೆಯೋ ಅದೆಲ್ಲ ಹಾಕ್ಕೊಳ್ಳಿ. ಅದರ ಜೊತೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ದೊಡ್ಡದು 1 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಹಣ್ಣು ಟೊಮೆಟೊ ಒಂದು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಫ್ರೈ ಆಗೋದಕ್ಕೆ ಬಿಡ್ತೀನಿ. ಟೊಮೆಟೊ ಸಾಫ್ಟಾಗಿ ಫ್ರೈ ಆಗಬೇಕು. ಆಮೇಲೆ ಒಂದು ಬಟ್ಲಿಗೆ ಮೊಸರು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಮೊಸರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಅರಿಶಿಣದ ಪುಡಿ, ಇಲ್ಲಿ ಉಪ್ಪು ತೊಗೊಂಡಿದ್ದೀನಿ. ಆಮೇಲೆ ಚೋಲೆ ಮಸಾಲ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಚೋಲೆ ಮಸಾಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಗಟ್ಟಿ ಮೊಸರಾಗಿರೋದ್ರಿಂದ ಗಂಟು ಹಾಗೇ ಇರುತ್ತೆ. ಸೊ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಬೇಕಾದ್ರೆ ನೀವು ಮಿಕ್ಸಿಯಲ್ಲಿ ಕೂಡ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಆಮೇಲೆ ಅದನ್ನು ಟೊಮೆಟೊ ಎಲ್ಲ ಫ್ರೈ ಆಗಿತ್ತಲ್ಲ ಅದಕ್ಕೆ ಹಾಕ್ಕೊಳ್ತಾಯಿದ್ದೀನಿ. ಆಮೇಲೆ ಅದ್ರ ಜೊತೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾಯಿದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಕುದ್ದಿದ್ದಾದಮೇಲೆ ಅದಕ್ಕೆ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಎತ್ತಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕ್ಕೊಳ್ತೀವಿ ಫ್ರೆಂಡ್ಸ್. ಇಷ್ಟೇ. ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು, ಒಂದು 10 ಮಿನಿಟ್ಸು ಲೋ ಫ್ಲೇಮಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ನಮ್ಮ ಮನೆಯವ್ರಿಗೆ ನಾಷ್ಟ ಕೂಡ ಹಾಕ್ಕೊಟ್ಟು ಅವರು ತಿಂದ್ಕೊಂಡು ಒಂದು ಎಳ್ನೀರಿತ್ತು ಅದನ್ನು ಕುಡ್ಕೊಂಡು ರೆಡಿಯಾಗಿ ಸೊ ಕೆಲ್ಸಕ್ಕೆ ಹೊರಡ್ತಾ ಇದ್ದಾರೆ. ಟೈಮ್ ಆಯಿತು ಅಂದ್ಕೊಂಡು ನೋಡಿದ್ರಲ್ಲ, ಈಗ ತಾನೇ ಪೂಜೆ ಕೂಡ ಮಾಡಿದ್ದಾಯಿತು. ಸೊ ಈಗ ಏನೂ ಕೆಲಸ ಇಲ್ಲ, ಎಲ್ಲ ಕೆಲಸ ಎಲ್ಲ ಮುಗಿದಿದೆ. ಈಗ ವಾಕಿಂಗ್ ಮಾಡಬೇಕು. ಸೊ ಬೆಳಗ್ಗೆ ನಾಷ್ಟಕ್ಕೆ ನೋಡಿದ್ರೆ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ಮಾಡಿದ್ದೆ. ಸೊ ಚಪಾತಿ ಮಧ್ಯಾಹ್ನಕ್ಕೂ ಇದೆ, ಹಸಿಟ್ಟಿದೆ, ಮಾಡ್ಕೊಳ್ತೀನಿ. ಸೊ ಅದ್ರ ಜೊತೆ ಕುಂಬಳಕಾಯಿ ಇದೆ ಫ್ರೆಂಡ್ಸ್. ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ. ನಮ್ಮ ಮನೆಯವರು ಇಲ್ಲೇ ಹತ್ರದಲ್ಲೇ ಕೆಲ್ಸಕ್ಕೆ ಹೋಗಿರೋದು. ಊಟಕ್ಕೆ ಬಂದರೆ ಅದೇ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಸೊ ಬನ್ನಿ ಈಗ ಒಂದು ಸ್ವಲ್ಪ ವಾಕಿಂಗ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಕುಂಬಳಕಾಯಿ ಉಪ್ಪು ಹಾಕಿ ಬೇಯಿಸ್ಕೊಳ್ತಿದ್ದೀನಿ. 1 ವಿಸಿಲ್ ಕೂಗಿಸ್ಕೊಳ್ತೀನಿ ಅಷ್ಟೇ. ನೋಡಿ ಸಾಫ್ಟಾಗಿ ಬೆಂದಿದೆ. ಆಮೇಲೆ ಒಂದು ಕಡಾಯಿ ಇಟ್ಕೊಳ್ತಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಸೊ ಬೆಳಗ್ಗೆ ಚಪಾತಿ ಮಾಡಿದ್ನಲ್ಲ ಫ್ರೆಂಡ್ಸ್, ಚಪಾತಿ ಹಾಗೆ ಇತ್ತು. ಸೊ ಅದಕ್ಕೋಸ್ಕರ ಪಲ್ಯ ಮಾಡ್ಕೊಳ್ತಿದ್ದೀನಿ. ಈಗ ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಸೊ ಜಾಸ್ತಿ ಇದನ್ನು ಗೋಲ್ಡನ್ ಕಲರ್ ಆಗೋದಕ್ಕೆ ಬಿಡಬಾರ್ದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಆಮೇಲೆ ಬೇಯಿಸ್ಕೊಂಡಿದ್ನಲ್ಲ ಕುಂಬಳಕಾಯಿ, ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಚಪಾತಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನು. ಆಮೇಲೆ ಕುಂಬಳಕಾಯಿಗೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಫ್ರೆಂಡ್ಸ್. ನಿಮ್ಗೆ ಬೇಕಾದ್ರೆ ತೆಂಗಿನಕಾಯಿ ಹಾಕ್ಕೊಳ್ಬೋದು. ನಾನು ತೆಂಗಿನಕಾಯಿ ಹಾಕ್ಕೊಂಡಿಲ್ಲ. ಸೊ ಮಧ್ಯಾಹ್ನದ ಊಟ ಕೂಡ ಮುಗಿಸ್ಕೊಂಡೆ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 3:30 ಆಗಿದೆ. ಸೊ ಲೆಮನ್ ವಾಟರ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಇದ್ದಾಗೆ ಕುಡಿದ್ಬಿಡ್ಬೇಕು. ಆಮೇಲೆ ನಮ್ಮ ಮನೆಯವ್ರಿಗೆ ಕಲ್ಲಂಗಡಿ ಹಣ್ಣು ಕಟ್ ಮಾಡಿಕೊಟ್ಟೆ. ಸೊ ಆಮೇಲೆ ಅವರು ಕೂಡ ಕಲ್ಲಂಗಡಿ ಹಣ್ಣು ತಿಂದ್ಕೊಂಡು ಕೆಲಸ ಬಂತು ಅಂತ ಮತ್ತೆ ಮಧ್ಯಾಹ್ನ ಹಾಗೆ ಕೆಲ್ಸಕ್ಕೆ ಹೊರಡ್ತಾಯಿದ್ರು. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 6 ಗಂಟೆ ಆಗಿದೆ ಕರೆಕ್ಟಾಗಿ. ಸೊ ಅಡಿಗೆ ಇಟ್ಬಿಡ್ತೀನಿ. ಇದು ಏನು ಅಡುಗೆ ಮಾಡ್ತಿದ್ದೀನಿ ಅಂದರೆ ಹುಳ್ಳಿಕಾಳು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮೊಳಕೆ ಕಟ್ಟಿದ್ದೆ, ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡು. ಸೊ ಇದನ್ನ ಇಡ್ತಾ ಇದ್ದೀನಿ. ನನಗೂ ಚಪಾತಿ ಇದೆ ಫ್ರೆಂಡ್ಸ್. ಚಪಾತಿಗೆ ಇದು ಪಲ್ಯ ಆಗುತ್ತೆ. ನಮ್ಮ ಮನೆಯವ್ರಿಗೆ ಮಾತ್ರ ಒಂದು ಸ್ವಲ್ಪ ರೈಸ್ ಮಾಡ್ತೀನಿ ಅಷ್ಟೇ. ಒಂದು ಟೊಮೆಟೊ ಹಾಕೊಳ್ತಿದ್ದೀನಿ, ಚಿಕ್ಕದು ಹಾಕೊಳ್ತಿದ್ದೀನಿ. ಉಪ್ಪನ್ನು ಸ್ವಲ್ಪ ಹಾಕೊಳ್ತೀನಿ ಫ್ರೆಂಡ್ಸ್. ಹಾಗೆ ಆ ಕಡೆ ಪಕ್ಕದಲ್ಲಿ ಬಂದ್ಬಿಟ್ಟು ಇದಕ್ಕೆ ಇಟ್ಟಿದ್ದೀನಿ, ಡ್ರಿಂಕ್ ರೆಡಿ ಮಾಡ್ಕೊಳ್ಬೇಕಲ್ವ. ಟೈಮ್ ಬಂದು 5 ಗಂಟೆ. ಸೊ ಅದಕ್ಕೋಸ್ಕರ ಇದನ್ನ ಈಗ 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಖಾರ ರೆಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಖಾರ ಮಾಡ್ಕೊಳ್ಬೇಕು. ಇಲ್ಲಿ ಹೇಳ್ದಂಗೆ 2 ಲೋಟ ನೀರಿಗೆ ಜೀರಿಗೆ ಹಾಗೆ ಚಕ್ಕೆ ಪುಡಿ, ಸೋಂಪು ಮತ್ತೆ ಧನಿಯಾ ಹಾಕೊಂಡಿದ್ದೀನಿ. ಅಜ್ವಾನು ಹಾಕೊಬೇಕು, ಆದ್ರೆ ಅಜ್ವಾನ್ ತರಬೇಕು ಫ್ರೆಂಡ್ಸ್.
ಅಂಗಡಿಗೆ ಹೋದಾಗ ಮರ್ತೇ ಹೋಗ್ತಾ ಇದ್ದೀನಿ. ಸೊ ಆದರೆ ಇವತ್ತು ಸಾಯಂಕಾಲನೇ ಹೋಗಿ ಅಜ್ವಾನ್ ತೊಗೊಂಬರ್ತೀನಿ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 7:30 ಆಗಿದೆ. ಸೊ ಒಂದು ಚಿಕ್ಕ ಚಪಾತಿ, ಇನ್ನೊಂದು ಸ್ವಲ್ಪ ದೊಡ್ಡ ಚಪಾತಿ ತೊಗೊಂಡಿದ್ದೀನಿ. ಸೊ 1.5 ಚಪಾತಿ ಅಂದ್ಕೊಳ್ಳಿ. ಸೊ ರಾತ್ರಿ ಊಟಕ್ಕೆ ಕುಂಬಳಕಾಯಿ ಪಲ್ಯ ಐತಲ್ಲ, ಸೊ ನಮ್ಮ ಮನೆಯವ್ರು ತಿಂದಿಲ್ಲ ಮಧ್ಯಾಹ್ನ. ಸೊ ಅದಕ್ಕೆ ನಾನೇ ತಿನ್ಕೊಂಡು ಖಾಲಿ ಮಾಡೋಣ ಅಂತ ಇವಾಗಲೂ ಚಪಾತಿನೇ ತೊಗೊಂಡಿದ್ದೀನಿ. ಸೊ ಇವತ್ತು ಇಡೀ ದಿನ ಚಪಾತಿನೇ ಆಗಿರುತ್ತೆ ನಂದು. ಸೊ ಬನ್ನಿ ತಿನ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈ ಸಲ ವಾಕಿಂಗ್ ಮಾಡೋಣ ಅಂತ ಬಂದೆ. ನೋಡಿದ್ರೆ ನನ್ನ ಮ್ಯಾಕ್ಸ್ ಇಲ್ಲೇ ನಿಂತ್ಕೊಂಡಿದ್ದಾನೆ. ಅದಕ್ಕೆ ಆಗಲೇ ಹೋಗಿ ಅಂಗಡಿಗೆ ಹೋಗಿ ಬಿಸ್ಕೆಟ್ ತಂದೆ. ಸೊ ಪಾರ್ಲಿಜಿ ಬಿಸ್ಕೆಟ್. ಸೊ ಬನ್ನಿ ಅವನಿಗೆ ಬಿಸ್ಕೆಟ್ ಹಾಕೋಣ. ನೋಡ್ತಾನೆ ಇದ್ದಾನೆ ಕವರ್ನ ನೋಡಿ. ಸೊ ಫ್ರೆಂಡ್ಸ್, ಈಗ ಹೊರಗಡೆ ಹೋಗ್ತಾಯಿದ್ವಿ. ಈಗ ತಾನೇ ನಮ್ಮ ಮನೆಯವ್ರು ಕೆಲಸ ಮುಗಿಸ್ಕೊಂಡು ಬಂದರು. ಸೊ ಈಗ ಹೊರಗಡೆ ಹೋಗ್ತಾಯಿದ್ವಿ. ಎಲ್ಲಿಗೆ ಅಂದರೆ ನಮ್ಮ ಮನೆಯವ್ರು ಜಾತ್ರೆ ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಮೂರ ಹತ್ರ ಜಾತ್ರೆ ಅಂತಂದಲ್ಲ, ಸೊ ಅಲ್ಲಿಗೆ. ಸೊ ಬನ್ನಿ ಹೋಗೋಣ. ಮೊನ್ನೆ ನಿಮಗೆ ಜಾತ್ರೆ ಸರಿಯಾಗಿ ತೋರಿಸೋವಾಗಿಲ್ಲ, ಆದರೆ ಇವತ್ತು ತೋರಿಸ್ತೀನಿ. ಮೊನ್ನೆ ಸಿಕ್ಕಾಪಟ್ಟೆ ಜನ ಅಂತ ಹೇಳಿದ್ನಲ್ಲ, ಇವತ್ತು ಜನ ಕಮ್ಮಿ ಇರ್ತಾರೆ ಅಂತ ಅಂದ್ಕೊಳ್ತೀನಿ. ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಗಾಡಿ ಈಚೆ ಹಾಕ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ನೋಡಿ. ಒಳಗಡೆ ಏನೋ ಮಾಡ್ತಾ ಇದ್ದಾರೆ. ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಬನ್ನಿ ಹೋಗಿ ನೋಡೋಣ ಏನು ಮಾಡ್ತಿದ್ದಾರೆ. ಇವಾಗ ಬರ್ತಾ ಇದ್ದಾರೆ ಪಾಪ. ಫ್ರೆಂಡ್ಸ್, ಕೆಲಸದಿಂದ ಇವಾಗ ಬಂದರು. ಕುತ್ಕೊಂಡು ಇಲ್ಲ ಒಂದು ನಿಮಿಷ ಹಂಗೇನ ಕರ್ಕೊಂಡು ಹೊರಗಡೆ ಹೋಗ್ತಿದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಸೊ ಫಸ್ಟ್ ಪ್ರಸಾದ ತಿನ್ನೋಣ ಅಂತ ಬರ್ತೀವಿ. ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಜಾತ್ರೆ ಒಳಗೆ ಹೋಗೋದಕ್ಕಿಂತ ಮುಂಚೆನೇ ಫಸ್ಟ್ ಪ್ರಸಾದ ಇಸ್ಕೊಬಿಟ್ವಿ ತಿನ್ಕೊಳ್ಳೋಣ ಅಂತ. ಸೊ ಬಿಸಿ ಬಿಸಿ ಇದೆ. ಸೊ ಬರೀ ಫಸ್ಟ್ ಪ್ರಸಾದ ತಿನ್ಕೊಳ್ಳೋಣ. ನಮ್ಮ ಗಾಡಿನ ಇಲ್ಲೊಂದು ಅಷ್ಟು ದೂರ ಪಾರ್ಕ್ ಮಾಡಿ, ಈಗ ಇದು ಬಂದು ಕರ್ಗದ ದೇವಸ್ಥಾನ. ಇಲ್ಲೇ ಹಸಿ ಕರ್ಗ, ಹೂ ಕರ್ಗ ಎಲ್ಲ ನಡೆಯೋದು. ಸೊ ಈಗ ನಾವು ಅಷ್ಟು ದೂರ ನಡ್ಕೊಂಡು ಹೋಗಬೇಕು. ಸೊ ಬನ್ನಿ ನಡ್ಕೊಂಡು ಹೋಗಿ ಫುಲ್ಲು ಜಾತ್ರೆ ಎಲ್ಲ ನೋಡ್ಕೊಂಡು ಬರೋಣ. ಇವತ್ತು ಬಂದು ಹೂ ಕರ್ಗ ಇರುತ್ತೆ ಫ್ರೆಂಡ್ಸ್ ರಾತ್ರಿ. ಆ್ಯಕ್ಚುಲಿ ಮೊನ್ನೆ ನಾವು ಅಮ್ಮಂಗೆ ಬ್ಯಾಗ್ ಇಸ್ಕೊಟ್ನಲ್ಲ, ಸೊ ಅದು ಊರಿಗೆ ಹೋದರೆ ಬಟ್ಟೆಗಳು ಎತ್ಕೊಂಡು ಹೋಗೋಕ್ಕಾಗತ್ತೆ. ಸುಮ್ಮನೆ ಯಾವಾಗಲೂ ಬ್ಯಾಗ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದರೆ. ಸೊ ಫ್ರೆಂಡ್ಸ್, ಇದೆಲ್ಲ ತಿಂಡಿಗಳು ಏನು ತೊಗೊಂಡ್ರು 20 ರೂಪಾಯಿ ಅಂತೆ. ಬರೀ 20 ರೂಪಾಯಿ ಫ್ರೆಂಡ್ಸ್. ಏನಾದರೂ ತೊಗೊಳ್ಳಿ 20 ರೂಪಾಯಿ. ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಂದ್ರೆ ನಮ್ಮ ಮನೆಯವ್ರು ಏನೋ ಹೋಗಿ ನೋಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದನ್ನು ತೊಗೊಂಡ್ವಿ. ಬಟ್ ಇದು ಹೆಸರು ಏನನ್ನೋದು ನನಗೆ ನೆನಪೇ ಆಗ್ತಾಯಿಲ್ಲ ಫ್ರೆಂಡ್ಸ್, ಗೊತ್ತಾಗ್ತಾ ಇಲ್ಲ. ಇದು ಚೈನೀಸ್ ಏನೋ ಚೆನ್ನಾಗಿರುತ್ತೆ. ಬನ್ನಿ ತಿನ್ನೋಣ. ಫ್ರೆಂಡ್ಸ್, ಇದೊಂದು ಬೌಲ್ ತೊಗೊಂಡ್ವಿ. ಸೊ 6 ಕಪ್ ಇದೆ ಮತ್ತು 6 ಸ್ಪೂನ್ ಇದೆ. 50 ರೂಪಾಯಿ ಇದೆ. ಯೆಲ್ಲೋ ಕಲರ್ ಇದೆ, ಒಂದು ರೆಡ್ ಕಲರ್ ಇದೆ. ನಾವು ರೆಡ್ಡೇ ಚೂಸ್ ಮಾಡೋದು ಫ್ರೆಂಡ್ಸ್. 6 ಬೌಲ್ ಇದೆ ಮತ್ತು 6 ಸ್ಪೂನ್ ಇದೆ. ಈ ರಂಗೋಲಿ ಹಾಕೋದು ಇದೆಲ್ಲ ಡಿಸೈನ್ ಇದೆ. ಜನ ಜಾಸ್ತಿ ಇದ್ದಾರೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಏನಾದರೂ ತೊಗೊಳ್ಳಿ 20 ರೂಪಾಯಿ. ನಾನು ಹೇಳುತ್ತೀನಿ
ಫ್ರೆಂಡ್ಸ್ ಇದನ್ನು ನಾನು ಕೇಳಿದ್ದೆ ನಮ್ಮ ಮನೆಯವ್ರಿಗೆ ಒಂದ್ಸತಿ ತೊಗೊಡು ಅಂತ, ಅವಾಗ ಯಾವಾಗೋ ಕೇಳಿದ್ದು. ಬಟ್ ಈಗ ನಮ್ಮ ಮನೆಯವ್ರು ತೊಗೋಣ ಅಂತ ನೋಡ್ತಾ ಇದ್ದಾರೆ. ಬಟ್ 200 ರೂಪಾಯಿ ಇದೆ ಫ್ರೆಂಡ್ಸ್. ವೇಸ್ಟು ಏನು ಒಂದು ಸತಿ 2 ಸತಿ ಹಾಕ್ಕೊಳ್ತೀವಿ ಅಷ್ಟೇ, ಆದಮೇಲೆ ವೇಸ್ಟ್ ಆಗುತ್ತೆ ಬೇಡ ಅಂತ ಇದ್ದೆ. ಆದರೂ ಅವ್ರು ನೋಡ್ತಾಯಿದ್ರು. ಸೊ ತೊಗೊಳ್ಳಲ್ಲ ಫ್ರೆಂಡ್ಸ್. ಏನಕ್ಕೆ ಸುಮ್ಮನೆ ಬರೀ ಒಂದು 2 ಸತಿ ಹಾಕೋದಕ್ಕೆ 200 ರೂಪಾಯಿ ಕೊಟ್ಟು ತೊಗೊಂಡ್ರೆ ವೇಸ್ಟ್ ಆಗುತ್ತೆ. ಅಷ್ಟೊತ್ತು ಸುತ್ತಾಡಿದ್ದೆಲ್ಲ ಆಯಿತು. ಮತ್ತೆ ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಸೊ ಟೈಮ್ ಅಂದರೆ 11:30 ಆಗಿದೆ. ಸೊ ಇನ್ನೊಂದ್ಸತಿ ಪ್ರಸಾದ ತಿನ್ಕೊಳ್ಳೋಣ ಅಂತ ಬಂದಿದ್ವಿ. ಸೊ ಬನ್ನಿ ಪ್ರಸಾದ ಇಸ್ಕೊಂಡು ತಿನ್ಕೊಂಡು ಕರ್ಗದ ದೇವಸ್ಥಾನದ ಮುಂದೆನೇ ಕೊಡ್ತಾಯಿದ್ದಾರೆ ಫ್ರೆಂಡ್ಸ್. ಫೈನಲಿ ಬ್ಯಾಗ್ ತೊಗೊಂಡೆ. ಸಿಕ್ಕಾಪಟ್ಟೆ ದೊಡ್ಡದೆ ಫ್ರೆಂಡ್ಸ್ ಇದು. ಸೊ ಸ್ಟಾರ್ಟಿಂಗಲ್ಲೆಲ್ಲ ಕೇಳ್ತಾ ಇದ್ರೆ ಇದನ್ನು 200 ರೂಪೀಸ್ ಹೇಳ್ತಾಯಿದ್ರು. ಬಟ್ ಲಾಸ್ಟಲ್ಲಿ ಒಂದು ಜಾಗದಲ್ಲಿ ಕೇಳಿದ್ವಿ, ಬರೀ 120 ರೂಪೀಸ್ ಹೇಳಿದರು, 120 ರೂಪಾಯಿ ಅಷ್ಟೇ. ಸೊ ಅದಕ್ಕೆ ಇದ್ರೆ ಇರಲಿ ಅಂತ ತೊಗೊಂಡ್ಬಿಟ್ಟಿದ್ದೀನಿ. ಚೆನ್ನಾಗಿದೆ ಒಂಥರ ಕಾಟನ್ ಥರ ಮೆಟೀರಿಯಲು, ಸಖತ್ತಾಗಿದೆ ಫ್ರೆಂಡ್ಸ್. ಒಂದೇ ಒಂದು ಜಿಪ್ ಇದೆ ಬಿಟ್ಟರೆ ಏನಿಲ್ಲ. ಆಮೇಲೆ ಇಲ್ಲಿ ಹೇಳಿದ್ನಲ್ಲ ಬೌಲು, ಇದು 50 ರೂಪಾಯಿ ಅಷ್ಟೇ. 6 ಬೌಲ್ ಬರುತ್ತೆ, 6 ಸ್ಪೂನ್ ಬರುತ್ತೆ. ಆಮೇಲೆ ಇಲ್ಲಿ ಕಡಲೆಪುರಿ ಇದು, ಆಮೇಲೆ ಇದು ಇಷ್ಟೇ ಫ್ರೆಂಡ್ಸ್. ಬಾಯ್. ಚೆನ್ನಾಗಿದೆಲ್ಲ.